ನನಗ್ ಗೊತ್ತಿರಂಗೆ ನೀನ್ ಮಾತಾಡಿದ್ರೆ ದೊಡ್ಡಪ್ಪನ್ ಮನ್ಸು ಕರ್ಗುದ್ರು ಕರಗ್ಬೋದು. ಅದಕ್ಕೆ ನೀನು ಅವ್ರ ಖುಷಿಯಾಗಿರೋ ಟೇಮ್ ನೋಡ್ಕೊಂಡು ಮಾತಾಡು. ನೋಡು, ಭವಾನಿ ಮನೆಗ್ ವಾಪಸ್ ಬರಕ್ ಮಾಡಕ್ ಸಾಧ್ಯ ಆಗದು ನಿನ್ ಕೈಲ್ ಮಾತ್ರ. ಒಸಿ ಮನ್ಸ್ ಮಾಡು ವಿದ್ಯಾ. ಅಕ್ಕ ಮಗಳನ್ನ ನಾನ್ ಒಂದ್ ಮಾಡ್ತೀನಿ. ನಿನ್ನಿಂದ ದೂರ ಆಗಿರೋ ಪಿರುತಿನ ನಾನ್ ಮತ್ತೆ ಸಿಗೋ ತರ ಮಾಡ್ತೀನಿ. ಹಂಗಂತ ನಿಮಗ್ ಮಾತ್ ಕೊಡ್ತೀವಿ. ಅವಳ ಬಗ್ಗೆ ನಿನ್ನ ಮನಸ್ಸಲ್ಲಿ ಏನಾದ್ರೂ ಮಾತಾಡ್ಬೇಕು ಅಂತ ಇದ್ರೆ ಅದನ್ನ ಇಲ್ಲೇ ಸಾಯಿಸ್ಬಿಡು. ಭವಾನಿ ಅನ್ಯಾಯ ಮಾಡ್ತಾಳೆ, ನಮಗ್ ಮೋಸ ಮಾಡ್ತಾಳೆ ಅಂತ ನೀನ್ ಹೆಂಗ್ ನಮ್ದೆ ಅಪ್ಪಯ್ಯ? ಒಳ್ಳೆ ಟೈಮ್ ನೋಡಿ ಮಾವನ್ ಕುಟೆ ಮಾತಾಡೋ ಪ್ರಯತ್ನ ಮಾಡ್ತೀನಿ. ಹೆಂಗಾದ್ರೂ ಸರಿ ಅಪ್ಪ ಮಗಳನ್ನ ಒಂದ್ ಮಾಡ್ಬಿಟ್ರೆ ಆಟೇ ಸಾಕು. ಮಾತಾಡು. ನೀನ್ ಹಂಗ್ ಮಾತಾಡಿದ್ರೆ ತಾನೆ ನಮ್ ದೊಡ್ಡಪ್ಪನ್ ಅಸ್ಲಿ ಮುಖ ನಿಂಗ್ ಗೊತ್ತಾಗದು. ಬಿಟ್ರೆ ನೀನ್ ಹೆಂಗ್ ತಲೆ ಮೇಲ್ ಕೂತ್ಕೊಂತೀಯ ಅನ್ನೋದು ದೊಡ್ಡಪ್ಪಂಗ್ ಅರ್ಥ ಗೊತ್ತಾಗದು. ಒಟ್ನಲ್ಲಿ ಉಸ್ರು ಬುಂಡೆ ಊದಂಗ್ ಊದ್ಸಿ ನಿನ್ನ ಹೆಂಗ್ ಬ್ಲಾಸ್ಟ್ ಮಾಡ್ತೀನಿ ನೋಡ್ತಾ ಇರು. ಗೌಡ್ರೆ, ಅದು ನಾನ್ ದಿನಾಲುವೆ ಬೆಳಗಿನ ಜಾವ 4 ಗಂಟೆಗೆ ಎದ್ದು ಓದ್ಕತೀನಿ. ನಿಮ್ಗೇನೂ ತೊಂದ್ರೆ ಇಲ್ಲ ತಾನೆ? ಅಯ್ಯ, ಅದ್ರಲ್ಲಿ ನನ್ಗೇನಮ್ಮಿ ಇದೆ ತೊಂದ್ರೆ? ಎದ್ದೋಳವಳು ನೀನು, ಓದೋಳು ನೀನು. ಆದ್ರೆ ಒಂದಿಸ್ಯಾ ಜೋರಾಗಿ ಓದ್ಕೋಬೇಡ ಕಣಮ್ಮಿ, ಮೆತ್ತಗೆ ಓದ್ಕ ಆಯ್ತಾ? ಆಯ್ತು, ಮನ್ಸಲ್ಲೇ ಓದ್ಕತೀನಿ. ಆಮೇಲೆ ಅಮ್ಮಿ, ಸರಿಯಾಗಿ ನಿದ್ದೆ ಮಾಡದೆ ಆರೋಗ್ಯ ಹಾಳು ಮಾಡ್ಕೊಳ್ಳೋದು ಒಳ್ಳೇದಲ್ಲ. ಸರಿ ನಮ್ಮ ಅಪ್ಪನ ಅಳಿಮಯ್ಯ. ಈಗ ಮಲ್ಕೊಳ್ಳೋಣ. ಶುಭರಾತ್ರಿ. ಶುಭರಾತ್ರಿ. ಮತ್ತೆ ನಿಮ್ ಕುಟುಂಬದವ್ರನ್ನೆಲ್ಲ ನೋಡ್ದಾಗಾಯ್ತು. ಮುಖ್ಯವಾಗಿ ಇರ್ಬೇಕಾಗಿರೋರೆ ಎಲ್ಲೂ ಕಾಣ್ತಿಲ್ವಲ್ಲ ಗೌಡ್ರೆ? ನೀವು ನಮ್ ಸುಭಾಷನ್ ಬಗ್ಗೆ ಮಾತಾಡ್ತಾ ಇದ್ದೀರಾ? ಬರ್ತಾನೆ. ಈಶ್ವರಿ, ಸುಭಾಷನ್ ಕರೆಯವ. ಹ್ಞೂ ಬಾವ, ಕರಿತೀನಿ. ಚಿತ್ರ ಅವನೇ ಬಂದ. ನೋಡೆ ನಿಮ್ಮ ಅತ್ತೆನ ಶ್ರೀಮಂತ್ರ ಮನೆ ಸಂಬಂಧ ಸಿಕ್ಬಿಟ್ಟದೆ ಅಂತ ಎಷ್ಟು ಖುಷಿ ಪಡ್ತಾವಳೆ. ಅವ್ವ, ಅವ್ರ ಬುದ್ಧಿ ಏನು ಅಂತ ನಮ್ಗೆ ಗೊತ್ತು ತಾನೆ. ಅವ್ರೇನೋ ಮಾಡ್ಕೊಳ್ಳಿ, ಸುಮ್ಕೆ ಇರು. ಅದು ದಿಟ್ರೆ ಬಿಡು. ಹೆಂಗೋ ಹಿಂಗೆಲ್ಲ ಮಾಡ್ಕೊಂಡು ಒಳ್ಳೆ ಜಾಕ್ಪಾಟ್ನ ಹೊಡೆದ್ಬಿಟ್ಲು.
ಇವನಯ್ಯ ನನ್ನ ತಮ್ಮನ ಮಗ ಸುಭಾಸ. ನೋಡಿ ಗೌಡ್ರೆ, ನಿಮ್ ಸಂಬಂಧ ಆದ್ಮೇಲೆ ವಿಚಾರಿಸೋದೆಲ್ಲ ಏನು ಬೇಕಾಗಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ನಾನು ತುಂಬಾ ಖುಷಿಯಾಗೇ ಇದ್ದೀನಿ. ನಿಮ್ ಬಗ್ಗೆ ಕೇಳಿದ್ದೆ, ಇವತ್ ನೋಡಿ ತುಂಬಾ ಸಂತೋಷ ಆಗ್ತಿದೆ. ಇನ್ನ ಈ ಕುಟುಂಬ ನೋಡಿದ್ಮೇಲೆ ನನ್ನ ಮಗಳು ಈ ಮನೆಯಲ್ಲಿ ರಾಣಿಯಾಗಿರ್ತಾಳೆ ಅಂತ ನಂಬಿಕೆನೂ ಬರ್ತಿದೆ. ಈ ಮದ್ವೆ ಮಾಡಕ್ ನಾನಂತೂ ತುದಿಗಾಲಲ್ಲಿ ನಿಂತಿದ್ದೀನಿ. ಇವ್ರು ಇವತ್ತಿ ಅತ್ತಿ ಕಡೆ ಬರ್ದೇ ಹೋದ್ರೆ ಸಾಕು ಅಂತ ನಾನ್ ಅನ್ಕೊಂಡ್ರೆ ಆಗ್ಲೇ ಬಂದ್ ಒಕ್ಕರ್ಸ್ಕೊಂಡ್ಬಿಟ್ರು. ಇಲ್ಲಿ ನಡೀತಿರೋದು ನನ್ ಮದ್ವೆ ಮಾತುಕತೆ ಅಂತ ಏನಾರ ಗೊತ್ತಾದ್ರೆ ಏನ್ ಕತೆ? ಇದೇನಿದು? ಸುಭಾಷ್ ಅಣ್ಣ ಚಂಪನ್ ನೋಡಿದ್ರೆ ಸಾನೆ ಟೆನ್ಷನ್ ಆಯ್ತವ್ರೆ. ಏನಾಯ್ತಮ್ಮೆ? ಏನಿಲ್ಲ. ಇನ್ನೇನು ನಿಮಗ್ ಸಮಾಧಾನ ಆಗದೆ ಅಂದ್ಮೇಲೆ ಮುಂದುವರ್ಸ್ಬೋದೆ? ನಮ್ಗೇನೋ ಓಕೆ ಗೌಡ್ರೆ, ಆದ್ರೆ ಈಗಿನ ಕಾಲದ ಮಕ್ಕಳ ಮನಸ್ಥಿತಿಯೇ ಬೇರೆ ತರ ಇರುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಕೊನೆ ತಕ್ಕ ಅವರಿಬ್ರು ಬಾಳಿ ಬದುಕಬೇಕಾಗಿರೋರು. ಅವರಿಬ್ರು ಒಂದ್ಸತಿ ಭೇಟಿಯಾಗಿ ಮಾತಾಡ್ಲಿ. ಅವ್ರಿಗೋಕೆ ಅಂದ್ರೆ ಆದಷ್ಟು ಬೇಗ ನಿಶ್ಚಿತಾರ್ಥ ಮಾಡಿ ಮುಗಿಸ್ಬಿಡೋಣ. ಚಂಪಾ, ನೀನ್ ಬಂದಿದ್ದು ಒಳ್ಳೇದೇ ಆಯ್ತು. ಇವ್ರ ಕಡೆ ಡ್ರೈವರ್ ಒಬ್ರು ಕಾಫಿ ಕುಡಿಯಲ್ಲ ಅಂತ ಹೇಳಿದ್ರು. ಅವ್ರಿಗೆ ಜ್ಯೂಸ್ ಕೊಟ್ಬಾರವ? ಅಂದಂಗೆ ನೀವ್ ಹೇಳೋದು ಸರಿನೇಯ. ನಾವೇನೇ ತೀರ್ಮಾನ ತಗೊಂಡ್ರು ಅವ್ರಿಗಿಷ್ಟ ಆಗ್ಬೇಕಲ್ವೇ? ನೀನೆಲ್ಲ ಹೇಳ್ತ ಸುಭಾಷ? ದೊಡ್ಡಪ್ಪ, ಇದ್ರಾಗ ನನ್ನನ್ ಕೇಳೋದ್ ಏನದೆ? ದೊಡ್ಡವರಾಗಿ ನೀವೇ ನಿರ್ಧಾರ ಮಾಡ್ತಿರೋ, ನಂದು ಅದೇಯ. ನೀನ್ ಹಾಕಿದ್ ಗೆರೆ ನಾನ್ ಯಾವತ್ತಾದ್ರೂ ದಾಟೇನೆ ದೊಡ್ಡಪ್ಪ. ನಿಮ್ ಮಾತಿನಿಂದ ನಮ್ ಗೌಡ್ರ ಮೇಲೆ ನೀವು ಎಷ್ಟು ಗೌರವ ಇಟ್ಕೊಂಡಿದ್ದೀರಾ ಅಂತ ಗೊತ್ತಾಗ್ತಿದೆ. ನಮ್ ಮನೇಲಿ ನಮ್ ಭಾವನ್ ನಿರ್ಧಾರನೇ ಅಂತಿಮ ನಿರ್ಧಾರ. ನೀವಿವಾಗ ಹಿಂಗ್ ಹೇಳ್ತಿದ್ದೀರಾ ಅಂದ್ಮೇಲೆ ಹೋಗ್ ನೋಡ್ತನ್ಕಂಬಿಡಿ. ಬಾಬಾ, ನಾನ್ ಹೇಳಿದ್ ಸರಿಯಾಗಿತ್ತು ತಾನೆ? ಅದ್ರಲ್ಲೇನು ತಪ್ಪಿಲ್ಲ ಬಿಡು ಈಶ್ವರಿ. ಒಂದ್ ಕಿತ ಇಬ್ರು ನೋಡಿ ಮಾತಾಡ್ಬಿಡ್ಲಿ. ಸರಿ ಗೌಡ್ರೆ, ಹುಡುಗ ಹುಡುಗಿ ಅವ್ರ ಅಭಿಪ್ರಾಯ ಹೇಳಿದ್ಮೇಲೆ ಮುಂದುವರಿಯೋಣ. ಇಲ್ಲೇನ್ ನಡೀತಾ ಇದೆ? ಯಾರ್ದೋ ಮದ್ವೆ ಮಾತುಕತೆ ನಡೀತಾ ಇರಂಗದೆ. ಸರಿ ಗೌಡ್ರೆ, ನಾವಿದ್ ಬರ್ತೀವಿ. ಅವರೆಲ್ಲ ಯಾರ ಮದ್ವೆ ಬಗ್ಗೆ ಮಾತಾಡ್ತಿರ್ಬೋದು? ಏನಾದ್ರೂ ಸುಭಾಷನ್ ಮದ್ವೆ ಬಗ್ಗೆ ಮಾತಾಡ್ತಿರೋದಾ? ಚಂಪಾ, ಚಂಪಾ,
ಇಲ್ಲೇ ಇದೆಯೋ ಅಥವಾ ದೇಹ ಮಾತ್ರ ಇಲ್ಲಿ ಬಿಟ್ಬಿಟ್ಟು ಮನ್ಸು ಎಲ್ಗೋ ಹೊಟ್ಟೋಗೋದು? ಅದು ವಿದ್ಯಕ್ಕ ಹಂಗೇನಿಲ್ಲ, ಸುಮ್ಕೆ ನಿಂತಿದ್ದೆ. ನನ್ ತವೆ ಸುಳ್ಳಿ ಹೊಳ್ತಿದ್ಯಾ? ನಿನ್ ಬಾಯಿ ಮಾತಿಗೆ ಆಟಯ್ಯ ಬೆಸ್ಟ್ ಫ್ರೆಂಡು ಅಕ್ಕ ಅಂತ ಕರೆಯೋದಲ್ವೇ? ಯಾಕಕ್ಕ ಹಂಗ ಅನ್ಕೊಂಡಿ? ನಾನ್ ಮನ್ಸ್ಫೂರ್ತಿಯಾಗಿ ನಿಮ್ನ ಅಕ್ಕ ಅಂತ ಅನ್ಕೊಂಡಿದೀನಿ. ಹಂಗಾರೆ ಯೋನ್ ಯೋಚನೆ ಮಾಡ್ತಿದ್ದೆ ಯೋಳು. ಅದು ಅಕ್ಕ, ನಾನೊಬ್ಬರನ್ನ ನಂಬಿವ್ನಿ ಅಂದ್ರೆ, ಒಬ್ರ ಕೂಟೆ ಮನ್ಸ್ಫೂರ್ತಿಯಾಗಿ ಮಾತಾಡ್ತೀವ್ನಿ ಅಂದ್ರೆ ಅದು ನಿಮ್ ಕೂಟೆ ಮಾತ್ರ. ಕಷ್ಟನೇ ಆಗ್ಲಿ ಸುಖನೇ ಆಗ್ಲಿ ಹಂಚ್ಕೊಳಕ್ ನಂಗಿರೋದು ನೀವೊಬ್ರೇಯ. ನಿಮ್ಮನ್ ಬಿಟ್ಟು ಬೇರೆ ಯಾರ ಹತ್ರ ಹೇಳ್ಕೊಳ್ಳಿ ಹೇಳಿ? ಹಂಗೆಲ್ಲ ಏನೂ ಇಲ್ಲ ವಿದ್ಯಕ್ಕ, ಏನಾದ್ರೂ ಇದ್ರೆ ಹೇಳ್ಕೊತೀನಿ. ಸರಿ, ನಾನಿನ್ನ ನಂಬ್ತೀನಿ. ಸುಮ್ಕೆ ನಿನ್ನ ರೇಗ್ಸಕ್ ಹೇಳ್ದೆ ಆಟೆಯ. ಅಕ್ಕ, ಆಮ್ಯಾಕೀಗ ಅಟ್ಟಿಗೆ ಬಂದೋದ್ರಲ್ಲ, ಅವ್ರು ಯಾರು? ಓ, ಅವ್ರಾ ಮುಂದೆ ನಮ್ಮ ಮನೆಗೆ ಬೀಗ್ರಾಗೋರು. ಮದ್ವೆ ಮಾತುಕತೆಗಂತ ಬಂದಿದ್ರು. ಹೌದೇ? ಅದ್ ಸರಿ, ಯಾರಂಗ್ ಮದ್ವೆ ಮಾಡಕ್ ಹೊಂಟಿರೋದು? ಅದು ನಮ್ಮ ವಿದ್ಯಾ, ಬಾಬಾ ಇಲ್ಲಿ. ಚಂಪಾ, ಅತ್ತೆ ಕರಿತೋರೆ, ಯೋನು ಅಂತ ಕೇಳ್ಕೊಂಡ್ ಬರ್ತೀನಿ, ಆಮೇಕಿಂದ ಮಾತಾಡೋಣ. ಹಂಗಾರೆ ಈಗ ಅವ್ರು ಯಾರ್ ಮದ್ವೆ ಮಾಡಕ್ ಹೊಂಟಿರೋದು? ನಮ್ಮಿಬ್ರನ್ನ ಇಲ್ಲಿ ಕರ್ಸಿರೋದು ನಾವಿಬ್ರು ಮಾತಾಡಿ ನಮ್ ಇಷ್ಟ ಕಷ್ಟಗಳ ಬಗ್ಗೆ ತಿಳ್ಕೊಂಡು ಒಪಿನಿಯನ್ ಹೇಳ್ಬೇಕು ಅಂತ ಅಲ್ವಾ? ಹೌದು. ಮತ್ತೆ ನೀವೀಗ ಸೈಲೆಂಟ್ ಆಗಿ ಕುತ್ಕೊಂಡ್ಬಿಟ್ರೆ ಎತ್ರ ಮಾತಾಡಿ. ಅದು ನಂಗೆ ಏನ್ ಮಾತಾಡ್ಬೇಕು ಅಂತ ತಿಳಿತಾ ಇಲ್ಲ. ನಾನ್ ಯಾವತ್ತು ಹಿಂಗೆ ಒಂದ್ ಹುಡ್ಗಿ ಜೊತೆ ಒಂಟಿಯಾಗಿ ಕುಂತ್ಕೊಂಡು ಇಲ್ಲ ಮಾತಾಡಿಲ್ಲ. ನಾನು ಮೊದಲನೇ ಕಿತ ಒಂದ್ ಹುಡ್ಗಿ ಜೊತೆ ಕುಂತೀವ್ನಿ ಅಂದ್ರೆ ಅದ್ ನೀವೇ. ಅಲ್ಲೇ ರೀ, ಈಗಿನ ಕಾಲದ ಹುಡುಗರು ಲವ್ ಮಾಡ್ಕೊಂಡು ಒಬ್ಳಲ್ಲ ಅಂತ ಸಿಕ್ ಹುಡುಗಿರ್ಗೆಲ್ಲ ಲೈನ್ ಹೊಡಿತಿರ್ತಾರೆ. ನೀವ್ ನೋಡಿದ್ರೆ ಅಯ್ಯಯ್ಯೋ ಬಿಡ್ತೇನಿ, ಅದೆಲ್ಲ ನಮ್ಮ ಮಟ್ಟಿಯಾಗ ನಡಿಯಕ್ಕಿಲ್ಲ. ಹಂಗೇನಾರ ನಮ್ಮ ಅಮ್ಮ ಅಪ್ಪ ದೊಡ್ಡಪ್ಪಂಗೇನಾರ ಗೊತ್ತಾದ್ರೆ ಮುಗೀತು ನನ್ ಕತೆ. ಸರಿ ಬಿಡಿ, ನೀವೇನಾದ್ರೂ ನನ್ನ ಕೇಳ್ಬೇಕು ಅಂತಿದ್ರೆ ಕೇಳಿ. ಹೇಳದ್ನಲ್ಲ, ನಾನು ಹಿಂಗ್ ಒಂದ್ ಹುಡ್ಗಿ ಜೊತೆ ಮಾತಾಡ್ತಿರೋದು ಇದೇ ಮೊದಲನೇ ಕಿತ. ನಂಗೆ ಏನ್ ಹೇಳ್ಬೇಕು ಕೇಳ್ಬೇಕು ಒಂದು ಗೊತ್ತಾಯ್ತಾ ಇಲ್ಲ. ನೈಸ್. ಅದ್ಬಿಡಿ, ನಾನ್ ನಿಮ್ಗೆ ಇಷ್ಟ ಆದ್ನಾ? ಆಹಾ, ದಂತದ್ ಗೊಂಬೆ ಇದ್ದಂಗಿದ್ಯಾ. ನಿನ್ನ ಇಷ್ಟ ಇಲ್ಲ ಅಂತ ಹೆಂಗ್ ಹೇಳಕ್ಕದ ತಮ್ಮಿ? ಇದ್ರಾಗ ನನ್ನ ಇಷ್ಟ ಏನು ಹೇಳಿ? ನಮ್ಮ ಅತ್ತಿಗೆಯವ್ರು ಹೆಂಗ್ ಹೇಳ್ತಾರೋ ಹಂಗೆ. ಅವ್ರ ಇಷ್ಟನೇ ನನ್ನ ಇಷ್ಟನೋ? ಮದ್ವೆ ಆಗ್ಬೇಕಾಗಿರೋದ್ ನೀವು, ಇಷ್ಟ ಆಗ್ಬೇಕಾಗಿರೋದ್ ನಿಮಗ್ ತಾನೆ. ನಮ್ಮ ಅತ್ತಿಗೆಯವರು ನಮಗ್ ಕೆಟ್ಟದ್ದಾಗ್ಲಿ ಅಂತ ಬಯಸ್ತಾರೆ. ಇಲ್ಲ ತಾನೆ, ನಾವು ಚೆನ್ನಾಗಿರ್ಬೇಕು ಅನ್ನೋದೇ ಅವ್ರ ಆಸೆ. ಈಗ ನೋಡಿ, ನನ್ಗೋಸ್ಕರ ನಿಮ್ಮಂತ ಸುಂದರವಾದ ಹುಡ್ಗಿ ಹುಡ್ಕಿಲ್ವೇ? ನಂಗೇನೋ ನಮ್ಮ ಅಮ್ಮ ಅಪ್ಪ ದೊಡ್ಡಪ್ಪನ ಮಾತೆ ವೇದವಾಕ್ಯ. ಅಲ್ಲರಿ, ಮಾತಾಡಕ್ಕೆ ಬರಲ್ಲ ಅಂತ ಹೇಳ್ತೀರಾ, ಚೆನ್ನಾಗ್ ಮಾತಾಡ್ತೀರಾ. ಅದ್ ಸರಿ, ನನಗೆ ನೀವಿಷ್ಟ ಆದ್ರ ಅಂತ ಕೇಳಲ್ವಾ? ಅಲ್ಲ, ಅದು ನಾನ್ ಹೆಂಗ್ ಕೇಳಕ್ ಆಯ್ತದೆ? ಅದನ್ನ ನಿಮ್ ಮನೆಯಾಗೆ ನಿಮ್ಮ ಅಪ್ಪ ಅವ್ರ ಕೇಳ್ತಾರೆ, ಅವ್ರ ತವನ ಹೇಳ್ಬಿಡಿ. ಆಮೇಲೆ ನೀವ್ ಬೇರೆ ಏನಾರ ಕೇಳಂಗಿದ್ರೆ ಕೇಳಿ. ಸದ್ಯಕ್ಕೆ ಏನು ಕೇಳ್ಬೇಕು ಅಂತ ಅನ್ಸ್ತಾ ಇಲ್ಲ. ಅಕಸ್ಮಾತ್ ಮನೆಗೆ ಹೋಗಿ ಏನಾದ್ರೂ ಕೇಳ್ಬೇಕು ಅಂತ ಅನ್ಸಿದ್ರೆ ಕೇಳ್ತೀನಿ. ಸರಿ, ಹಂಗಾರೆ ನೀವ್ ನಂಗೆ ಫೋನ್ ಮಾಡಿ ಕೇಳಿ.
ನೀವ್ ಏನ್ ಕೇಳ್ಬೇಕು ಅಂತ ಅನ್ಕೊಂಡಿದ್ರೋ ಹೇಳ್ಬೇಕು ಅಂತ ಅನ್ಕೊಂಡಿದ್ರೋ ಎರಡನ್ನೂ ಇಂಡೈರೆಕ್ಟ್ ಆಗಿ ಕೇಳ್ಬಿಟ್ವಿ ಅಲ್ವಾ? ಸರಿ, ನಿಮ್ ನಂಬರ್ ಹೇಳಿ. 99 ಇದು ನನ್ನ ನಂಬರ್. ನಿಮ್ಗೆ ಯಾವಾಗ ಮಾತಾಡ್ಬೇಕು ಅಂತ ಅನ್ಸಿದ್ರು ಧಾರಾಳವಾಗಿ ಫೋನ್ ಮಾಡಿ. ಸರಿ, ನಾನಿನ್ನು ಹೊಂಡ್ತೀನಿ. ಬಾಯ್. Such a nice guy. ಹೇಳಪ್ಪ ದಾಮೋದರ, ಹುಡುಗ ಹುಡುಗಿಗೆ ಒಪ್ಪಿಗೆ ಆಗದೆ ಅಂದಮೇಲೆ ನಿನ್ನ ಅಭಿಪ್ರಾಯ ತಿಳಿಸ್ಬಿಟ್ರೆ ಮುಂದಿನ ಕಾರ್ಯಕ್ಕೆ ಮುಂದುವರಿಬೋದಲ್ಲ. ನನ್ನ ಅಭಿಪ್ರಾಯ ಏನಿದೆ ಗೌಡ್ರೆ, ನಿಮ್ ಸಂಬಂಧ ಬೆಳೆಸ್ಬೇಕು, ನಿಮ್ ಮನೆಗೆ ನನ್ನ ಮಗಳನ್ನ ಕೊಡ್ಬೇಕು ಅಂತ ನಾನು ತುದಿಗಾಲಲ್ಲೇ ನಿಂತಿದ್ದೀನಿ. ಈಗ ನನ್ನ ಮಗಳೇ ಓಕೆ ಅಂದಮೇಲೆ ಧಾರಾಳವಾಗಿ ಮುಂದುವರಿಯೋಣ. ಸರಿ, ಹಂಗಾದ್ರೆ ಇನ್ನು ತಡ ಮಾಡೋದು ಬೇಡ. ಆದಷ್ಟು ಬೇಗ ಒಳ್ಳೆ ಟೈಮ್ನ ನೋಡಿ ನಿಶ್ಚಿತಾರ್ಥ ಮಾಡಿ ಮುಗಿಸ್ಬಿಡುವ. ಹಂಗೆ ಇಬ್ರು ಅನುಕೂಲಗಳನ್ನ ನೋಡ್ಕೊಂಡು ಮದುವೆ ಮಾಡಿ ಮುಗಿಸ್ಬಿಡುವ. ನೀವು ಹೇಗೆ ಹೇಳ್ತಿರೋ ಹಾಗೆ ಗೌಡ್ರೆ, ಇನ್ ಮುಂದೆ ಏನೇ ನಿರ್ಧಾರಗಳಿದ್ರು ಅದು ನಿಮ್ದೇ. ಸರಿ ದಾಮೋದರ, ಪುರೋಹಿತರನ್ನ ಹಟ್ಟಿಗೆ ಕರೆಸ್ಬಿಟ್ಟು ಒಳ್ಳೆ ದಿನ ನೋಡಿ ವಿಷಯ ತಿಳಿಸ್ತೀವಿ. ಏನ್ ಹೇಳ್ತೀಯ ಮಗಳೇ? ಅಪ್ಪ, ಥ್ಯಾಂಕ್ಸ್ ಅಪ್ಪ. ಈಶ್ವರಿ, ಒಳ್ಳೆ ಸಂಬಂಧ ಅಷ್ಟೇ ಅಲ್ಲದೆ ನಮ್ಮ ಬಗ್ಗೆ, ನಮ್ಮ ಮನೆತನದ ಬಗ್ಗೆ ತುಂಬಾ ಗೌರವ ಇಟ್ಕೊಂಡವ್ರೆ. ಆದಷ್ಟು ಬಿರ್ನೆ ನಿಶ್ಚಿತಾರ್ಥ ಮಾಡಿ ಮುಗಿಸ್ಬಿಡುವ. ಸರಿ ಬಾಬಾ, ನಿಮ್ ಮಾತ ತೆಗ್ದಾಕಾಯ್ತದೆ. ನೀವ್ ಹೆಂಗ್ ಹೇಳ್ತೀರಾ ಹಂಗೆ. ಇದೇನಿದು, ಏಟೊತ್ತಾದ್ರೂ ಬರ್ತಾನೆ ಇಲ್ವಲ್ಲ? ಏನ್ ವಿಷಯ ಇರ್ಬೋದು? ಚಂಪಾ, ಏನೋ ಮುಖ್ಯವಾದ ಕೆಲಸ ಅದೇ ಅಂತ ಹೇಳ್ದಲ್ಲ, ಅದೇನ್ ಬಿರ್ನೆ ಹೇಳು. ಇದೇನಿದು, ಒಳ್ಳೆ ಕುದುರೆ ಮೇಲೆ ಬಂದವನಂಗ ಆಡ್ತಿದ್ಯೆ? ಅದ್ ಹಂಗಲ್ಲ, ನಮ್ಮಮ್ಮ ಏನೋ ಮುಖ್ಯವಾದ ಕೆಲಸ ಅದೇ ಅಂತ ಹೇಳಿದ್ರು, ಅದಕ್ಕೆ ಗೊತ್ತಾಯ್ತದೆ, ಬೇಗ ಹೇಳು. ಇವತ್ ನಾನ್ ನಿಮ್ ಮಟ್ಟಿಗ್ ಬಂದಾಗ ಯಾರ್ದೋ ನಿಶ್ಚಿತಾರ್ಥದ ಬಗ್ಗೆ ಮಾತಾಡ್ತಿದ್ರಲ್ಲ, ಇವಾಗ ಯಾರ್ದು ನಿಶ್ಚಿತಾರ್ಥ? ಅಂದ್ರೆ ಇವಳಿಗೆ ನಂದಯ್ಯ ನಿಶ್ಚಿತಾರ್ಥ ಅಂತ ಗೊತ್ತಿಲ್ಲ ಅಂದಂಗಾತು. ಸುಭಾಷ, ಕೊಡ್ಬೇಡ, ಇದೇ ಅವಕಾಶನ ಸರಿಯಾಗಿ ಬಳಸ್ಕೊಂಡು ಯಾಮಾರಿಸ್ಬಿಡು. ನಿನ್ನೆ ಕೇಳ್ತಿರೋದು. ಅದು ನಮ್ಮ ಅಕ್ಕ ಚಿತ್ರ, ಅವಳ ನಿಶ್ಚಿತಾರ್ಥದ ಬಗ್ಗೆ ಮಾತಾಡ್ತಾ ಇದ್ದಿದ್ದು. ನೀನ್ ದಿಟ ಹೇಳ್ತಿದ್ಯಾ? ದಿಟ್ಟವಾಗ್ಲೂ ಚಿತ್ರಕ್ಕೆ ಇನ್ನೊಂದ್ ಮದ್ವೆ ಮಾಡ್ತಾವ್ರಾ? ಅವಳಿಗೆ 8 ದಿನ ಅಂತ ಒಂಟಿಯಾಗ ಇದ್ದಾಳು, ಅವಳಿಗೂ ಒಂದ್ ಜೀವನ ಅದೇ ಅಲ್ವೇ? ಅವಳಿಗೇನ್ ವಯಸ್ಸಾಗ್ಬಿಡೋದೆ ಅಂತ ಸುಮ್ನೆ ಬಿಟ್ಬಿಡಕ್ಕಾಗತ್ತು? ಹಂಗೇನಾರು ಮಾಡ್ತಿದ್ರೆ ಸ್ಯಾನೆ ಒಳ್ಳೆ ಕೆಲ್ಸ. ಪಾಪ ಚಿತ್ರಕ್ಕನ್ ಜೀವನನುವೆ ಸರಿ ಹೋಯ್ತದೆ. ಅದ್ಕೆಯ ಅಟ್ಟಿನಾಗ ಎಲ್ರು ಮಾತಾಡಿ ಅವಳನ್ನ ಒಪ್ಸವ್ರೆ. ಅದ್ ಸರಿ ಬಿಡು. ನೀನಾರುವೆ ನಮ್ ಲಗ್ನದ ವಿಷಯ ನಿಮ್ಮ ಅವ್ವರ್ ತವ ಮಾತಾಡ್ದ? ಮಾತಾಡ್ಬೇಕು ಅಂದ್ಕೊಂಡೆ, ಆಟ್ರಾಗೆ ಚಿತ್ರಕ್ಕನ್ ಮದ್ವೆ ವಿಷಯ ಬಂತಲ್ಲ, ಅದಕ್ಕೆ ಸುಮ್ನಾದೆ ಆಟೆ. ಈಗ ಬಿಡು, ನಮ್ಮ ಅಕ್ಕನ್ ಲಗ್ನ ಆದ್ಮೇಲೆ ನಮ್ದೇಯ. ಅದು ನಂಗ್ ಅರ್ಥ ಆಯ್ತದೆ, ಆದ್ರೆ ನಮ್ಮ ಅಪ್ಪ ಇವಂಗೆ ಹೇಳಕ್ ಆಯ್ತಾ ಇಲ್ಲ. ದಿನಾಗ್ಲೂ ಊರಲ್ಲಿ ಒಳ್ಳೆ ಸಂಬಂಧ ಅದೇ ಬಂದ್ಬಿಡು ಅಂತ ಸ್ಯಾನ ಹಿಂಸೆ ಕೊಡ್ತಾವ್ರೆ. ಮತ್ತೆ ಹೋಗ್ ಬಂದ್ಬಿಡೋದಲ್ವೇ? ಹೇ, ಹಂಗಲ್ಲ ನಾನು ಹೇಳಿದ್ದು. ನೀನ್ ಊರ್ಗೋಗಿ ನನ್ಗೆ ಈ ಗಂಡ ಇಷ್ಟ ಇಲ್ಲ ಅಂತ ನಿಮ್ಮ ಅಪ್ಪನ ಹತ್ರ ಹೇಳ್ಬಿಡು. ಹಾಂಗ್ ನಿಮ್ಮ ಅಪ್ಪನ್ಗೂ ಸಮಾಧಾನ ಆಯ್ತದೆ. ಆ ಇಲ್ಲಿತ್ಕೊಂಡೆ ನಮ್ಮ ಅಪ್ಪ ಇನ್ ಸಮಾಧಾನ ಮಾಡೋದ್ ನಂಗ್ ಗೊತ್ತು. ನೀನ್ ಬಿರ್ನೆ ನಿಮ್ಮ ಅವ್ವರ್ ತವ ನಮ್ ವಿಷಯ ಮಾತಾಡ್ ನೋಡು. ಕಿಣಿ ಮರಿ,
ಇದೊಂದು ಮದ್ವೆ ಆಗೋಗ್ಲಿ, ಆಮ್ಯಾಕ್ ನಾನೆಲ್ಲ ಮಾತಾಡ್ತೀನಿ, ನೀನೇನು ಚಿಂತೆ ಮಾಡ್ಬೇಡ. ಎಲ್ಲ ನಾನ್ ಅನ್ಕೊಂಡಾಗ ಆಯ್ತದೆ, ಚಿಂತೆ ಮಾಡ್ಬೇಡ. ರತ್ನ, ಇದ್ಯಾ ಫೋನ್ ಮಾಡವಳೆ? ಮಾತಾಡು. ಇದ್ಯಾ ಹೇಳವ. ಅಪ್ಪ ಎಲ್ಲಿದೀಯಾ? ಈಟೊತ್ನಲ್ಲಿ ಹೋಟ್ಲು ಬಿಟ್ಬಿಟ್ಟು ಇನ್ನೆಲ್ಲವ ಹೋಗ್ಲಿ? ಅಪ್ಪ ಹೋಟೆಲ್ ವ್ಯಾಪಾರ ಎಲ್ಲ ಸಂದಾಗ ಆಯ್ತೈತಾ? ನಮ್ಮ ಹೊಳಿ ಅಂದ್ರೆ ಮಾಡ್ಕೊಟ್ರ ಹೋಟ್ಲು ಅಂದ್ಮೇಲೆ ಸಂದಾಗೆ ನಡೀತಾ ಇದೆ ಹೇಳು. ಸುತ್ತಮುತ್ತಲ ಜನ ಎಲ್ಲ ನಮ್ಮ ಹೋಟ್ಲ್ ಮಾತನೇ ಆಡ್ತಾವ್ರೆ, ಫುಲ್ ಫೇಮಸ್ ಆಗ್ಬಿಟ್ಟದೆ. ಈ ಮಾತ್ ಕೇಳಿ ಸಾನೆ ಖುಷಿ ಆಯ್ತಪ್ಪ. ಹೆಂಗೋ ಆ ದೇವ್ರ ದಯದಿಂದ ಹಂಗೆ ನಡ್ಕೊಂಡು ಹೋಗ್ಬಿಟ್ರೆ ಸಾಕು.